ಕಾಲೇಜಲ್ಲಿ ತಿನ್ಕೊಂಬಂದವನೆ ಪಾಸ್ತಾ ಬೇಕು ಅಂದ್ರೆ ಯಾವ್ದಾದ್ರು ಸರಿ ಬಿಸ್ಕೆಟು ಪಾಸ್ತಾ ಎಲ್ಲ ತೊಗೊಂಬಂದೆ. ಸೊ ನನ್ನ ಬರ್ತಡೆಗೆ ನಾನೇ ಖುಷಿ ಪಡಿಸ್ಕೊಂಡೆ. ಏನು ಅದರಲ್ಲಿ ಯೂಸ್ ಆಗುತ್ತೆ. ಇವಾಗ ನಾವು ಬಂದಿದ್ದ ಕೆಲಸ ಆಗಲಿಲ್ಲ. ನಾನು ಬಟ್ಟೆ ತೊಗೊಳಕ್ಕೆ ಬಂದೆ, ಯಾವುದೂ ನನಗೆ ಸಿಗಲೇ ಇಲ್ಲ. ಪ್ಯಾಂಟು ನಾನು ಹೋಗಿದ್ದ ಕೆಲಸನೇ ಆಗಲಿಲ್ಲ. ನಂಗೆ ಅದು ಸಖತ್ ಬೇಜಾರೋಗೋಯ್ತು. ಮಾಡ್ಬಿಟ್ಟು ನನ್ನ ಕರೆದ, ನಾಳೆ ನನ್ನ ಬರ್ಡೇ ಅಲ್ವಾ, ಅವನು ಅಣ್ಣ ನಿನ್ನ ಜೊತೆ ಬರ್ತೀನಿ ವಿಶ್ ಮಾಡೋಕ್ಕೆ ನೈಟ್ 12 ಗಂಟೆಗೆ ಅಂತ ಸರಿ ಅಂದ್ಬಿಟ್ಟು ನಮ್ಮ ಅಮ್ಮ ಕಳಿಸಿದ್ರು ಕರ್ಕೊಂಬಂತ. ನಾನೇ ಹೋಗಿ ಕರ್ಕೊಂಬರಕ್ಕೆ ಬಂದರೆ ನಮ್ಮ ಮಮ್ಮಿ ಇದೇ ರೋಡಲ್ಲಿ ಕೇಕ್ ತೊಗೊಂಡೋಯ್ತವ್ರೆ ನನ್ನ ಮನೆ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗಲ್ಲಿ ಏನಿಲ್ಲ, ಇವಾಗ ಮಧ್ಯಾಹ್ನ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವರಿಬ್ಬರು ನೋಡಿದ್ವಿ, ಇವನು ನೆನ್ನೆ ನೈಟು ಕೈ ಗಾಯ ಮಾಡ್ಕೊಂಡವನೆ, ಅದೇನಕ್ಕೆ ಅಂತ ಅವನಿಗೆ ಗೊತ್ತು. ಅದು ಬಿಟ್ಟರೆ ಆಕಾಶ್ ಇನ್ನೂ ಬಂದಿಲ್ಲ, ಅವನು ಕಾಲೇಜಲ್ಲವನೇ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು. ಇವಾಗ ಇನ್ನೇನಿಲ್ಲ, ಇವಾಗ ಇವ್ರಿಗೇನೋ ಮ್ಯಾಗಿ ಅಂತೀನಿ, ಪಾಸ್ತಾ ತಗೋಕೆ ಹೋಗಬೇಕು. ಪಾಸ್ತಾ ತೊಗೊಂಡಂಗೆ ಆಕಾಶ್ ಬರ್ತಾನೆ, ಆಕಾಶನ ಪಿಕ್ ಮಾಡಿಕೊಂಡು ಬರ್ತೀವಿ. ಆ್ಯಂಡ್ ನಾಳೆ ನನ್ನ ಬರ್ತಡೇ ಗೈಸ್, ನಾಳೆ ನನ್ನ ಬರ್ತಡೇ. ನಾನು ನೋಡೋಣ, ನಂದೇ ಗೊತ್ತು ಅವ್ರಿಗೆ. ಇವಾಗ ನಾಳೆ ಏನೋ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ನನ್ನ ಬರ್ತಡೆಗೆ. ನೋಡೋಣ, ಯೋಚನೆ ಮಾಡ್ತೀನಿ ತೊಗೊಳ್ಳೋದು ಬೇಡ ಅಂತ. ತೊಗೊಂಡ್ರೆ ತೊಗೊತೀನಿ ಅಂದರೆ ಇಲ್ಲ, ನೋಡೋಣ. ಏನೋ ತೋರ್ಸಪ್ಪ ಅಂದರೆ ಬೇಡ ಗೈಸ್. ಅದು ನಾನು ಏನೇನೋ ವೀಡಿಯೋ ತೋರಿಸ್ತೀನಿ, ಏನೇನಂದ್ರೆ ಬೇಡಪ್ಪ. ಅದೆಲ್ಲ ಹೋಗಿ ಕೆಳಗಡೆ ನೋಡ್ರಿ ಎಲ್ಲ ಗಾಬರಿ. ಇವಾಗ ಬೇಡಪ್ಪ ಸ್ವಾಮಿ, ಕಾಲು ಮುಗಿತೀನಿ. ಇವಾಗ ಆಕಾಶನ ಕರ್ಕೊಂಬರೋಣ, ಲೆಟ್ಸ್ಕೋ. ತರ ಹೋಗ್ತೀವಿ, ಎಲ್ಲ ಬಂದ್ರು ಹುಡುಗರು ಎಲ್ಲಾರು. ಆಕಾಶು ಕಾಲೇಜಲ್ಲಿ ತಿನ್ಕೊಂಬಂದವನೆ, ಪಾಸ್ತಾ ಬೇಕು ಅಂದ್ರೆ ಯಾವ್ದಾದ್ರು ಸರಿ ಅಂತ ಹೇಳ್ತವನೆ. ಬೇಗ ಬನ್ನಿ ಪಾಸ್ತಾ ತಗೋಣ, ಲೆಟ್ಸ್ಕೋ. ನಾನಿವಾಗ ಬಿಸ್ಕೆಟು ಪಾಸ್ತಾ ಎಲ್ಲ ತೊಗೊಂಬಂದೆ. ನೀವು ನಿಮ್ದು ಮಾಡ್ಕೊಬೇಕು ಹೇಳಿದ್ದೀನಿ, ಸರಿನಾ? ನಾನಂತೂ ಮಾಡ್ಕೊಳೋದು ದೇವರಾಣಿಗೂ, ನಮ್ದಲ್ಲ ಮನೆ ಹೇಳ್ಕೊಡ್ರಿ, ನಮ್ದು ಮಾಡ್ಕೊಂಡು ತಿನ್ನೋಣ. ಈ ಬಿಸ್ಕೆಟ್ ಹೆಂಗೆ ತಂದೆ ಅಂದರೆ ಟ್ರೈ ಮಾಡೋಣ ಅಂತ ಆಕಾಶ್ಗೆ, ನೋಡೋಣ ತಿನ್ನೋಣ. ಲೆಟ್ಸ್ಕೋ. ನಂದು ಟೊಮೆಟೊ ಸಾಸ್ ಪಾಸ್ತಾ, ಮಶ್ರೂಮು, ಕಾರ್ನು, 3 ಜನ ಪಾಸ್ತಾ ಮಾಡ್ಕೊಂಡು ತಿನ್ಕೊಂಡು KD ಮೂವಿ ನೋಡ್ತಾ ಇದ್ದೀವಿ ನಾವು ಇಲ್ಲೇ ಮನೇಲೆ. ಸೊ ತಿಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಆಚೆ ಹೋಗೋಗತ್ತೈತಿ ನಾನು, ಅವಾಗ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಮುಖ ತೊಳ್ಕೊಂಡು ಇದೇ ಔಟ್ಫಿಟ್ಟಲ್ಲೇ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಇವಾಗ ನನ್ನ ನಾಳೆ ಬರ್ಡೇ ಇದೆಯಲ್ಲ, ಸೊ ಅದಕ್ಕೋಸ್ಕರ ಔಟ್ಫಿಟ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಒಂದು ಸೆಕೆಂಡ್ ಅಂದ್ಕೊಂಡೆ, ಸ್ವಲ್ಪ ಹೊತ್ತು ಆಗಲೇ ತೊಗೊಳೋದೇನು ಬೇಡ ಬಿಡು, ಏನು ಬರ್ತಡೇ ಏನು ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡೆ. ಸೊ ಆಮೇಲೆ ರಿಯಲೈಸ್ ಆಯಿತು, ಸೊ ಬೇರೆಯವ್ರ ಬರ್ತಡೇನೇ ಅಷ್ಟೊಂದು ಸ್ಪೆಷಲಾಗ ಅಂದರೆ ನನ್ನ ಕೈಲಿ ಆದಷ್ಟು ನಾನು ಎಫರ್ಟ್ ಹಾಕಿ ಮಾಡ್ತೀನಿ ಅಂದಮೇಲೆ. ಸೊ ನನ್ನ ಬರ್ತಡೇಗೆ ನಾನೇ ಖುಷಿ ಪಡಿಸ್ಕೊಂಡೆ, ಏನು ಅದರಲ್ಲಿ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಬರ್ತಡೇ ಅಲ್ವಾ, ನನ್ನ ಖರ್ಚು ಮಾಡ್ಕೊಂಡು ನಾನೇ ತೊಗೊಳೋಕ್ಕೆ ಅದರಲ್ಲಿ ಏನು ತೊಂದರೆ ಅಂದ್ಬಿಟ್ಟು ಡಿಸೈಡ್ ಮಾಡಿ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ಔಟ್ಫಿಟ್ನ ನಾಳೆಗೆ. ಸೊ ನಾನೇನು ಬರ್ತಡೇ ಏನು ಮಾಡ್ಕೊತಲ್ಲ ಈ ಸಲ, ಬಟ್ ಜಸ್ಟು ಒಂದು ಔಟ್ಫಿಟ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಸೊ ತೊಗೊಂಡು ಬರೋಣ, ಇವಾಗ ಹೋಗೋಣ. ನಿಮಗೆ ತೋರಿಸಿರಲ್ಲ ಔಟ್ಫಿಟ್ನ, ಯಾವುದಕ್ಕೂ ನೋಡೋಣ ಬನ್ನಿ. ಅಲ್ಲಿ ಹೋಗಿ ಫಸ್ಟು ತೊಗೊಂಡು ಬೇಗ ಬರೋಣ. ಆ್ಯಂಡ್ ನಮ್ಮ ಮಮ್ಮಿನ ಅವ್ರೇನೋ ತೊಗೊಬೇಕಂತ ಇವತ್ತು ಪೂಜೆ ಗೀಜೆ ಮಾಡೋಕ್ಕೆ ಅವ್ರು ಏನೋ ತೊಗೊತಾರಂತೆ. ಸೊ ಅವ್ರ ಜೊತೆ ಹೋಗಿ ಕರ್ಕೊಂಡು ಅವ್ರನ್ನ ತೊಗೊಂಡು ಬರೋಣ. ಲೆಟ್ಸ್ಕೋ, ಬನ್ನಿ ಮಮ್ಮಿ, ಹೋಗೋಣ ಬೇಗ, ಚಲೋ. ಇವಾಗ ನಾವು ಬಂದಿದ್ದ ಕೆಲಸ ಆಗಲಿಲ್ಲ. ನಾನು ಬಟ್ಟೆ ತೊಗೊಳಕ್ಕೆ ಬಂದೆ, ಯಾವುದೂ ನನಗೆ ಸಿಗಲೇ ಇಲ್ಲ. ಪ್ಯಾಂಟು ಯಾವುದೂ ಸಿಗಲಿಲ್ಲ ನನಗೆ. ಪ್ಯಾಂಟ್ ಸಿಕ್ಕಿದ್ರು ಆ ಸೈಜ್ ನನಗೆ ಸಿಗ್ತಾಯಿಲ್ಲ, ಎಲ್ಲ 30 ಸಿಗ್ತಾಯಿದೆ, ನನಗೆ 28 ಆಗೋದು. ನಮ್ಮ ಮಮ್ಮಿ ಪಾಪ ಇಲ್ಲೇ ಬೇಜಾರಾಗಿ ನಿಂತ್ಕೊಂಡವ್ರೆ. ತೊಗೊಬೇಕು ಅಂತ ಬಂದಿದ್ದೀನಿ, ಬಟ್ಟೆ ಸಿಗ್ತಾಯಿಲ್ಲ. ಬಟ್ಟೆ ಸಿಕ್ಕಿದಾಗ ನಂಗೆ ತೊಗೊಳಕ್ಕಾಗಲ್ಲ, ಹಿಂಗೆ ಆಗ್ತೈತೆ. ಇವಾಗ ನೋಡಬೇಕು, ಎಲ್ಲನೂ ನೋಡ್ತೀನಿ. ಇಲ್ಲಾಂದರೆ ನಾಳೆ ಎಲ್ಲ ನಾನು ಕಾಲೇಜ್ ಹತ್ರ ಹೋಗ್ಬಿಟ್ಟು ತೊಗೊತೀನಿ. ಏನಂತೀರ ನೀವು? ಹಾಂ, ಓಕೆನಾ? ಸರಿ, ನಾಳೆ ಕಾಲೇಜ್ ಹತ್ರನೇ ಹೋಗಿ ತೊಗೊಳ್ಳೋಣ. ಇಲ್ಲ ಹುಡುಕ್ತೀನಿ, 1-2 ಗೂಗಲ್ ಮ್ಯಾಪಲ್ಲಿ ಸಿಕ್ಕಿದ್ರೆ ತೊಗೊತೀನಿ, ಇಲ್ಲಾಂದರೆ ನಾಳೆನೇ ತೊಗೊಳ್ಳೋಣ ಅಂತ. ಈಗ ನೋಡೋಣ ಏನು ಮಾಡೋದಂತೆ ಇವಾಗ. ಲೆಟ್ಸ್ಕೋ, ಬನ್ನಿ ಗಾಯ್ಸ್. ನಾನು ಹೋಗಿದ್ದ ಕೆಲಸ ಆಗಲಿಲ್ಲ, ಛೇ ಅಂತ ಬೇಜಾರಾಗ್ತೈತೆ. ಏನಾಯಿತು? ಪಾತ್ರೆ ನೋಡಿದ್ರ? ಪಾತ್ರೆ ನೋಡಿ ಸಾಕಾಗೋದ್ರ? ತೊಳಿರಿ. ನಾನು ಹೋಗಿದ್ದ ಕೆಲಸನೇ ಆಗಲಿಲ್ಲ, ನಂಗೆ ಅದು ಸಖತ್ ಬೇಜಾರಾಗೋಯ್ತು. ನಾನು ಹೋಗಿದ್ದು ಬಟ್ಟೆ ತೊಗೊಳ್ಳೋಣ ಅಂತ, ಸಿಕ್ಕಲೇ ಇಲ್ಲ. ಬಂದ್ಬಿಟ್ಟೆ, ಬೇರೆ ಕಡೆ ಹೋಗೋಣ ಅಂದ್ಕೊಳ್ತೀನಿ. ಈಗಲೂ ಹೋಗ್ಬಿಡ್ತೀನಿ, ತಲೆ ಕೆಟ್ಟರೆ ನನಗೆ. ಇಲ್ಲ ನಾಳೆ ಹೋಗಿ ನೋಡೋಣ, ನಂಗೆ ತಲೆ ಕೆಡ್ತೈತೆ. ತೊಗೊಳಕ್ಕೆ ಮನಸ್ಸಿತ್ತು, ಹೋದರೆ ಸೈಜೇ ಸಿಗಲಿಲ್ಲ, ಹಿಂಗೆ ಆಗ್ತಿತ್ತು, ಬೇಜಾರಾಗೋಯ್ತು. ಅದಕ್ಕೆ ಬಂದ್ಬಿಟ್ಟೆ. ನಮ್ಮ ಅಮ್ಮ ಅದೇನೋ ತೊಗೊಂಡ್ರು. ಸೊ
ಸ್ವಲ್ಪ ಅದಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು ನನಗೆ, ಆಮೇಲೆ ಮಾಡೋಣ. ಸೊ ಗೈಸ್, ಇವಾಗ ನಮ್ಮ ಮನೇಲಿ ಏನು ಮಾಡ್ತಾರೆ ಅಂದರೆ, ನಾನಿಲ್ಲಿ ನನ್ನ ತಮ್ಮ ಫೋನ್ ಮಾಡ್ಬಿಟ್ಟು ನನ್ನ ಕರೆದ, ನಾಳೆ ನನ್ನ ಬರ್ಡೇ ಅಲ್ವಾ, ಅವನು ಅಣ್ಣ ನಿನ್ನ ಜೊತೆ ಬರ್ತೀನಿ ವಿಶ್ ಮಾಡೋಕ್ಕೆ ನೈಟ್ 12 ಗಂಟೆಗೆ ಅಂತ ಅಂದ. ಸರಿ ಅಂದ್ಬಿಟ್ಟು ನಮ್ಮ ಅಮ್ಮ ಕಳಿಸಿದ್ರು ಕರ್ಕೊಂಬಂತ. ನಾನು ಇವಾಗ ಕರ್ಕೊಂಬರಕ್ಕೆ ಬಂದರೆ ನಮ್ಮ ಮಮ್ಮಿ ಇದೇ ರೋಡಲ್ಲಿ ಕೇಕ್ ತೊಗೊಂಡೋಯ್ತವ್ರೆ ನನ್ನ ಮನೆ. ನಾನು ಅದು ನೋಡಿದೆ ಅಂದ್ಕೊಂಡು ನಮ್ಮಮ್ಮ ಹಿಂಗೆ ಹೊಂಟೋದ್ರು ನೋಡಿಕೊಂಡು. ನಾನು ನೋಡಿದೆ, ನಮ್ಮಮ್ಮನೂ ನೋಡಿದೆ. ನನ್ನ ಕಣ್ಣು ಮುಂದೆನೇ ಕೇಕ್ ಹಿಡ್ಕೊಂಡು ಹೊಂಟೋದ್ರು. ನಾನು ಇಲ್ಲಿ ಬಂದು ಅಂದ್ಬಿಟ್ಟವರು ಬಚ್ಚಿಕೊಂಡು ತರಕ್ಕೆ ಹೋದ್ರು, ಬಟ್ ಆಗಲಿಲ್ಲ. ನನ್ನ ಮುಂದೆನೇ ಹಿಂಗೆ ತೊಗೊಂಡೋದ್ರು. ಇವಾಗ ನಾನು ಇಷ್ಟೊತ್ತಿಗೆ ಏನು ಮಾಡ್ತಿದ್ದೆ ಅಂದರೆ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ಕಿರಣ ಅಂತ ಇವನ ಜೊತೆ ಇಷ್ಟೊತ್ತು ನಮ್ಮ ಹಳೇದೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ರಿ. ಒಂಥರ ಮೆಮೊರೀಸ್ ಎಲ್ಲ ಖುಷಿ ಆಯ್ತು, ಅದೆಲ್ಲ ನೆನೆಸ್ಕೊಂಡು. ಒಂದು ನಾನು ಅವನು ಎಷ್ಟನೇ ವರ್ಷದ ಫ್ರೆಂಡ್ಸು? 7th ಫ್ರೆಂಡ್ಸು ನಾನು ಕಿರಣ ಎಲ್ಲ. 7th ಮುಂಚೆನೇ ಫ್ರೆಂಡ್ ಕಣೋ ಕಿರಣ. ನಾವು 7th ಮುಂಚೆನೇ ಫ್ರೆಂಡ್ಸ್ ಅಲ್ಲ. ಅವಾಗಿಂದ ಒಂದು ನನ್ನ ಪ್ರಕಾರ ಒಂದು 10 ಇಯರ್ಸ್ ಮೇಲೆ ಅಂದ್ಕೊಳಪ್ಪ. 10 ಇಯರ್ಸ್ ಮೇಲಿಂದ ನಾವು ಫ್ರೆಂಡ್ಸು. ಸೊ ಅವ್ನು ಇವತ್ತು ಸಿಗ್ತಾ ನನಗೆ ಅಪರೂಪಕ್ಕೆ, ಅದಕ್ಕೆ ಮಾತಾಡಿಸ್ಕೊಂಡು ಅದು ಇದು ಡಿಸ್ಕಸ್ ಮಾಡ್ತಾಯಿದ್ರಿ. ನನಗಂತೂ ಫುಲ್ ಖುಷಿ ಆಯಿತು ನಾನು ಮಾತಾಡ್ಸಿ. ಶನಿ ಹಿಂಗೇನಾಯಿತು ನಾನು ಮಾತಾಡ್ಸಿ? ಚೆನ್ನಾಗಿತ್ತು. ಹಾಂ, ಆಮೇಲೆ ನಮ್ಮ ಬಗ್ಗೆ ಏನಾದ್ರು ಹೇಳೋ. ಅವ್ನು ಪಾಪ ಶೈ, ಅವನಿಗೆ ಜಾಸ್ತಿ ಕ್ಯಾಮ್ರಲ್ಲಿ ಬರೋಕ್ಕೆ. ಸೊ ಇವಾಗ ಸ್ವಲ್ಪ ಮಾತಾಡ್ಸ್ಕೊಂಡು ಹೊರಡೋಣ ಮನೆಗೆ. ಎಚ್ಕೋ. ಸೊ ಗೈಸ್, ನಮ್ಮ ಮಮ್ಮಿ ಏನೋ ತೆಗ್ದು ಅಲ್ಲಿ ತೋರಿಸು. ನಮ್ಮ ಮಮ್ಮಿ ನನಗೆ ಏನೋ ಇಲ್ಲೋಣ ನನ್ನ ತೋರಿಸೋ ಏನೋ ತೆಗ್ದು ಇಕ್ಕವ್ರಂತೆ, ಬಚ್ಚಿಕ್ಕವ್ರಂತೆ. ಅದನ್ನು ನಾನು ಹುಡುಕ್ಬೇಕು. ಇವಾಗ ಹುಡುಕಿದ್ರೆ ನನಗೆ 500 ರೂಪಾಯಿ ಕೊಡ್ತಾರಂತೆ. ಚಾಲೆಂಜ್ ಕೊಟ್ಟವ್ರು ಇವಾಗ. ಏನೇನಂತಂದರೆ, ಒಂದು ನೈಫು, ಆಮೇಲೆ ಒಂದು ಕ್ಯಾಂಡಲು, ಇನ್ನೊಂದು ಬಂದ್ಬಿಟ್ಟು ಬ್ಲಾಸ್ಟರ್ ಅಂತೆ. ಇಷ್ಟನ್ನು ಹುಡುಕ್ಬೇಕು. ಇವಾಗ ಸಿಕ್ಕಿದ್ರೆ ನಂಗೆ 500 ರೂಪಾಯಿ ಅಂತೆ. 10 ನಿಮಿಷ ನಮ್ಮ ಟೈಮು. ಇವಾಗ ಇಷ್ಟು ಟೈಮ್ ತೋರಿಸಲ್ಲಿ ಬರಲಿ. 10:05 ಎಲ್ಲ ಐತಲ್ವಾ, 10:15 ಬರೋಷ್ಟರಲ್ಲಿ ನಾನು ಹುಡುಕ್ತೀನಿ. 10:15 ಅಷ್ಟು. ತೋರ್ಸ ನನ್ನ ತೋರ್ಸಲ್ಲಿ 10:15 ಬರೋಷ್ಟಲ್ಲಿ ಹುಡುಕಾನ. ಇಟ್ಕೋ. ವಸಂತ ವಂಡರ್ಫುಲ್ ವಸಂತ ವಂಡರ್ಫುಲ್. ಜುಗಾಡ್ ಮಾಡಿರ್ತಾರೆ. ದೇಸಿ ಜುಗಾಡ್. ಸೋಫಾ ಓಪನ್ ಮಾಡ್ಬೋದು ತಾನೆ? ಥ್ಯಾಂಕ್ ಯು. ಆಯ್ತು. 10 ನಿಮಿಷ ಇನ್ನೂ ಆಗಿಲ್ಲ, ಐತಂತೆ. ಒಂದು ಆಗಿರೋದು ಇಲ್ಲ ನೋಡೋಣ ಎಲ್ಲಿ ಇಕ್ಕಿದ್ದೀರಾ ಅಂತ. ಇಷ್ಟೊಂದು ಜುಗಾಡ್ ಐತಾ ಇಲ್ಲ ಮನೇಲಿ? ನೋಡಿದ್ದು ನಮ್ಮ ಮನೇಲಿ ಇಷ್ಟೊಂದು ಜಾಗ ಐತೆ ಅಂತ ನನಗೂ ಗೊತ್ತಿರಲ್ಲ. ಇಷ್ಟೊಂದು ಇಲ್ಲಿ ಇಕ್ಕತ್ತಾರ. ಅಲ್ಲಿ ಯಾರನ್ನ ತೋರಿಸ್ತಿದ್ಯಪ್ಪ ಇತ್ತು ನೀನು? ನನ್ನ ತಮ್ಮ ಎಂತ ಸೈಕೋ ನನ್ನ ಮಗ ಅಂದ್ರೆ, ಅವ್ನು ಎಲ್ಲೋ ವಿಡಿಯೋ ನನ್ನ ತಲೆ ಹುಡ್ಕೊಂಡೆ ಇಲ್ಲಿ. ಏನೇನೋ ವಿಡಿಯೋ ಮಾಡ್ತಾನೆ, ಏನೋ ತೋರಿಸು ಅಂದ್ರೆ ಇದೆ. ಒಂದು ಸಿಕ್ತು ಮಮ್ಮಿ, ಸಾಕು. ನೈಫ್ ಸಿಕ್ತು, ಬ್ರೆಡ್ ಗಿಡರ್ ಇಕ್ಕಿದ್ದೀರಾ? ಪರ್ಸಲ್ಲಿಲ್ಲ ಬಿಡು, ಅದರಲ್ಲಿ ಇಕ್ಕಿರ್ತಾರಪ್ಪ. ಅದೇನೋ ಬಿಡೋ ಮಾತ್ರಗಳು ಅಲ್ಲಿಲ್ಲ ಅಂತ ಹೇಳಿದ್ರು. ಅದು ಬಿಟ್ಟು ಎಲ್ಲಿ ಇಕ್ಕಿರ್ತಾರಪ್ಪ? ಫ್ರಿಜ್ ಗೀಜಲ್ಲಿ ಇಕ್ಕಿರ್ತಾರ? ಹಾಂ, ಪ್ರೀತಮ್ ಕೇಲ್ ಕೆಂಗೇರಿ ಅವರೆಲ್ಲ ಹುಡ್ತಾರೆ. 500 ರೂಪಾಯಿ ಕೊಡ್ತೀವಿ. ಬಾಯಲ್ಲಿ ಅಡುಗೆ ಮನೇಲಿ ಇರುತ್ತೆ ಅಷ್ಟೇ. ಇಲ್ಲಿ ದಾರಿ ಎಲ್ಲೈತೆ? ಕೇಕ್ ಇಕ್ಕವ್ರೆ ಅಂದ್ರೆ ಕೇಕ್ ಇಕ್ಕೋ ಜಾಗದಲ್ಲಿ ಇರೋದಪ್ಪ. ಕೇಕ್ ಇಕ್ಕೋ ಜಾಗ ಇಲ್ಲಿ ಬಿಟ್ಟರೆ ಪಕ್ಕ ಅಲ್ಲೇ ಇಕ್ಕಿರ. ಇದ್ ಕಡೆ ರಮಣ ಇನ್ನೊಂದು ಇಟ್ಕೊಳ್ಳ, ಇದ್ರೊಳಗೆ ನೋ ನೋಡಿ ಇಲ್ಲವೇ ಇಲ್ಲ ಏನು.
ಅಂತ ಜಾಗ ಇದೆ ಅಡುಗೆ ಮನೆಯಲ್ಲಿ. ಇಲ್ಲ ರವಣ ಅಲ್ಲಿಲ್ಲ. ಈ ಬಾಕ್ಸ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಲಾಸ್ಟಲ್ಲಿ ನಮ್ಮಮ್ಮ ಸ್ವಲ್ಪ ಅದೇನೇನೋ ಹುಡುಕ್ಸಿದ್ರಲ್ಲ ಅದೇನು ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಲಾಟ್ಸ್ ಆಫ್. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು ಲಾಟ್ಸ್ ಆಫ್. ಬಾಯ್.